ಹೊಳೆನರಸೀಪುರ ಪಟ್ಟಣದ ನಾಗರಿಕರನ್ನು ಕಾಡಿದ ಬ್ಲ್ಯಾಕ್ ಸಂಡೇ. ಹೆದ್ದಾರಿ ಪಕ್ಕದ ಕಿರಾಣಿ ಅಂಗಡಿ ಹಾಗೂ ನಂದಿನಿ ಹಾಲಿನ ಬೂತ್ ಮತ್ತು ದೇವಾಲಯದಲ್ಲಿ ಭಾನುವಾರ ರಾತ್ರಿ ಸರಣಿ ಕಳ್ಳತನದ ಘಟನೆ ನಡೆದಿದ್ದು ಜನರಲ್ಲಿ ಆತಂಕ ಉಂಟು ಮಾಡಿದೆ. ಪಟ್ಟಣದ ಹಾಸನ ಮೈಸೂರು ಹೆದ್ದಾರಿ ಪಕ್ಕದ ಜೊತೆಗೆ ಬಸ್ ನಿಲ್ದಾಣದ ಸಮೀಪವಿರುವ ಬಿಳಿಕಲ್ ರಂಗನಾಥ ಟ್ರೇಡರ್ಸ್ ಅಂಗಡಿಯ ಬೀಗ ಮುರಿದು ಕಳ್ಳರು ಸಿಗರೆಟ್ ಬಂಡಲ್ಗಳು ಹಾಗೂ ಗಲ್ಲಾಪೆಟ್ಟಿಗೆಯಲ್ಲಿದ್ದ ಹಣ ಸೇರಿ ಸುಮಾರು 2.5 ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳು ದೋಚಿದ್ದಾರೆ. ಅರಕಲಗೂಡು ಹೆದ್ದಾರಿ ಪಕ್ಕದ ನಂದಿನಿ ಹಾಲಿನ ಬೂತಿನ ಬೀಗ ಒಡೆದು ಗಲ್ಲಾಪೆಟ್ಟಿಗೆಯಲ್ಲಿದ್ದ 25,000 ರೂಪಾಯಿ ಹಣ ದೋಚಿದ್ದಾರೆ ಮತ್ತು ಪಟ್ಟಣದ ಕೋಟೆ ಮುಖ್ಯ ರಸ್ತೆಯ ಶ್ರೀ ಮಾರಮ್ಮ ಗುಡಿಯ ಹುಂಡಿಯ ಚೈನ್ ಲಿಂಕ್ನಲ್ಲಿದ್ದ ಬೀಗ ಒಡೆದು ಹುಂಡಿಯನ್ನೇ ಹೊತ್ತೊಯ್ದಿದ್ದಾರೆ. ಭಾನುವಾರ ರಾತ್ರಿ 3 ಕಡೆಗಳಲ್ಲಿ ಕಳ್ಳತನವಾಗಿರೋದು ನಾಗರಿಕರಲ್ಲಿ ಆತಂಕ ಹೆಚ್ಚಿಸಿದ್ದು, ಕಳ್ಳರ ಬೇಟೆಗೆ ಪೊಲೀಸರು ಕಾರ್ಯೋನ್ಮುಖರಾಗಿದ್ದು ಸಿಸಿ ಕ್ಯಾಮೆರಾಗಳ ತುಣುಕುಗಳಿಗಾಗಿ ಪರಿಶೀಲನೆ ಪ್ರಾರಂಭಿಸಿದ್ದಾರೆ.